ಕಾರ್ಪೊರೇಟ್ ಕರಿಯರ್ನಲ್ಲಿ ಈಗಿರುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್ ಯಾವುದು ಅಂತ ಕೇಳಿದ್ರೆ, ಪರ್ಫಾರ್ಮೆನ್ಸ್ ಇದ್ರೆ ಲೇ ಆಫ್ ಆಗಲ್ಲ ಅಂತ. ಹಾರ್ಡ್ ವರ್ಕ್ ಮಾಡಿದ್ದೇವೆ, ಟಾರ್ಗೆಟ್ ಹಿಟ್ ಆಗಿದ್ದೇವೆ, ಅಪ್ರೈಸಲ್ ಕೂಡ ಸಿಕ್ಕಿದೆ, ಹಾಗಿದ್ರೆ ಈ ಜಾಬ್ ಸೆಕ್ಯೂರ್ ಅಂತ. ಸೊ ಈ ಮಿತ್ ಅನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಬ್ರೇಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಬಿಕಾಸ್ ಲಾಸ್ಟ್ 3 years ಅಲ್ಲಿ ಹಲವಾರು ಲೇ ಆಫ್ಸ್ಗಳು ನಡೆದಿದೆ. ಅದು ನಿಮ್ಮ ಸ್ಟಾರ್ಟ್ಅಪ್ಸ್ ಅಲ್ಲಿ ಇರ್ಬೋದು, MNCs ಅಲ್ಲಿ ಇರ್ಬೋದು, ಅದೇ ರೀತಿ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಲ್ಲೂ ಇರಬಹುದು. ಇದರಲ್ಲಿ ಸ್ಮಾರ್ಟ್ ಆಗಿರುವಂಥ ಇಂಜಿನಿಯರ್ಸ್, ಎಕ್ಸ್ಪೀರಿಯನ್ಸ್ ಆಗಿರುವಂಥ ಟೀಮ್ ಲೀಡ್ಸ್ ಹಾಗೂ ಕೇಪಬಲ್ ಆಗಿರುವಂಥ ಮ್ಯಾನೇಜರ್ಸ್ಗಳು ನನ್ನ ಅಬ್ಸರ್ವೇಷನ್ ಪ್ರಕಾರ ಎಷ್ಟೋ ಲೇ ಆಫ್ಸ್ ಆಗಿದ್ದಾರೆ. ಡೂ ಯು ರಿಯಲಿ ಥಿಂಕ್ ದೀಸ್ ಗೈಸ್ ಆರ್ ಹ್ಯಾವಿಂಗ್ ಪರ್ಫಾರ್ಮೆನ್ಸ್ ಇಶ್ಯೂ? ಆ್ಯಂಡ್ ಇವರನ್ನು ಲೇ ಆಫ್ ಮಾಡ್ಲಿಕ್ಕೆ ಒಂದು ಮೀಟಿಂಗ್ ಮಾಡ್ತಾರಲ್ಲ, ಆ ಮೀಟಿಂಗ್ ಅಲ್ಲಿ ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಇರುವಂಥ ಕಾನ್ವರ್ಸೇಷನೇ ಆಗಿರ್ಲಿಕ್ಕಿಲ್ಲ ಇನ್ ಆರ್ಡರ್ ಟು ಗೆಟ್ ದೆಮ್ ರಿಮೂವ್ಡ್. ಸೊ ಈ ವಿಡಿಯೋದಲ್ಲಿ ನಾನು ರಿಯಲ್ ಲೇ ಆಫ್ ಯಾವ ರೀತಿ ವರ್ಕ್ ಆಗುತ್ತಿದೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ದ ರಿಯಲ್ ಮೆಕ್ಯಾನಿಕ್ಸ್, ಯಾವ ರೀತಿ ಟಾಪ್ ಪರ್ಫಾರ್ಮರ್ಸ್ ಲೇ ಆಫ್ ಆಗ್ತಿದ್ದಾರೆ ಆ್ಯಂಡ್ ಯಾವ ರೀತಿ ಆವರೇಜ್ ಆಗಿ ಪರ್ಫಾರ್ಮ್ ಮಾಡುವವರು ಸಮ್ಟೈಮ್ಸ್ ಸರ್ವೈವ್ ಆಗ್ತಿದ್ದಾರೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಮಾರ್ಕೆಟಲ್ಲಿ ಯಾವ ರೀತಿ ಸಸ್ಟೇನ್ ಆಗಬೇಕು ಹಾಗೂ ರೆಸಿಲಿಯಂಟ್ ಆಗಿರಬೇಕು ಅದರ ಬಗ್ಗೆನೂ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಈ ವಿಡಿಯೋನು ಲಾಸ್ಟ್ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಅಂಡ್ ನೀವು ಅಸ್ಯೂಮ್ ಮಾಡಿರುವಂತ ಆನ್ಸರ್ಸ್ ಆಗಿರಬೇಕು ಅಂತ ಇಲ್ಲ. ಮೋಸ್ಟ್ ಪೀಪಲ್ ಇನ್ IT ಹ್ಯಾವ್ ಅ ಬಿಲೀಫ್ ದ್ಯಾಟ್ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ, ನನ್ನ ಟಾರ್ಗೆಟ್ಸ್ ಅನ್ನು ರೀಚ್ ಆದ್ರೆ, ನನ್ನ ಹತ್ರ ಸ್ಕಿಲ್ಸ್ ಇದ್ರೆ, ನನ್ನ ಕಂಪನಿಗೆ ಆಕ್ಚುಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನನ್ನ ಜಾಬ್ ಸೇಫ್ ಅಂತ, ಅಥವಾ ಕಂಪನಿ ನನ್ನನ್ನು ಪ್ರೊಟೆಕ್ಟೆಡ್ ಆಗಿ ಇರ್ತಾರೆ ಅಂತ. ಟು ಅನ್ ಎಕ್ಸ್ಟೆಂಟ್ ಇದು ನಿಜ ಕೂಡ, ಬಿಕಾಸ್ ಇಫ್ ಯು ಗಿವ್ ಯುವರ್ ಬೆಸ್ಟ್ ದ ಕಂಪನಿ ಗಿವ್ಸ್ ಯು ಬ್ಯಾಕ್ ದ ಬೆಸ್ಟ್. ನನ್ನ ಪ್ರಕಾರ ಈ ಬಿಲೀಫ್ ಆಕ್ಚುಲಿ ಎಂಟೈರ್ಲಿ ರಾಂಗ್ ಅಲ್ಲ. ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ. ಪರ್ಫಾರ್ಮೆನ್ಸ್ ಇರದಿದ್ರೆ ನೀವು ಈ ಪೊಸಿಷನ್ಗೆ ಬರ್ತಾನೆ ಇರಲಿಲ್ಲ. ಸೊ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಡೂ ಮ್ಯಾಟರ್. ಬಟ್ ನೀವೊಂದು ಎಕ್ಸ್ಟೆಂಟ್ ಆದ ನಂತರನೂ ಆ ಒಂದು ಬಿಲೀಫಲ್ಲೇ ಮುಂದೆ ಹೋದ್ರೆ ನಿಮ್ಮ ಕರಿಯರ್ ಪ್ಲಾನಿಂಗಿಗೆ ಫ್ಯೂಚರಲ್ಲಿ ಏನು ಬೇಕೋ ಅದಕ್ಕೆ ಡೇಂಜರಸ್ ಸಿಚುವೇಶನ್ಗೆ ಹೋಗುವಂತ ಸಾಧ್ಯತೆ ಇದೆ. ಕಂಪನೀಸ್ ಡೋಂಟ್ ಆಪ್ಟಿಮೈಸ್ ಫಾರ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸಸ್ ಬಟ್ ದೇ ಆಪ್ಟಿಮೈಸ್ ಫಾರ್ ಬಿಸ್ನೆಸ್ ಔಟ್ಕಮ್ಸ್. ಸೊ ಕಂಪನೀಸ್ ಏನ್ ಮಾಡ್ತಾರೆ, ಅವರ ಕಾಸ್ಟ್, ಹೆಡ್ ಕೌಂಟ್ಸ್, ರೆವೆನ್ಯೂ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾರೆ. ಆದರೆ ಎಲ್ಲಿಯಾದರೂ ಈ ಬ್ಯಾಲೆನ್ಸ್ ಮಾಡುವಾಗ ಏನಾದರೂ ಶಿಫ್ಟ್ ಬಂದರೆ, ಆ್ಯಂಡ್ ಈ AI ಎರದಲ್ಲಿ ಡೆಫಿನೆಟ್ಲಿ ಈ ಶಿಫ್ಟ್ ಬಂದೇ ಬರುತ್ತೆ. ಸೊ ನೀವು ಎಷ್ಟೇ ಪರ್ಫಾರ್ಮೆಂಟ್ ಓರಿಯೆಂಟೆಡ್ ಪರ್ಸನ್ ಆಗಿದ್ರೂ ಯು ಆರ್ ಇನ್ ಟ್ರಬಲ್. ಸೊ ಯಾವುದೇ ಕಂಪನಿ ನಿಮ್ಮ ಕರಿಯರ್ ಬಗ್ಗೆ ಥಿಂಕ್ ಮಾಡಲ್ಲ. ನಿಮ್ಮ ಮೇಲೆ ಅವರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಎಷ್ಟು ಬಜೆಟ್ ಅನ್ನು ಅಸೈನ್ ಮಾಡಿದ್ದಾರೆ, ಅಷ್ಟು ಬಜೆಟ್ಗೆ ನೀವು ಯಾವ ರೀತಿ ಬಿಸ್ನೆಸ್ಗೆ ರಿಟರ್ನ್ಸ್ ಕೊಡ್ತಿದ್ದೀರಿ ಅದನ್ನು ಮಾತ್ರ ಚೆಕ್ ಮಾಡುತ್ತೆ. ಆ್ಯಂಡ್ ದೀಸ್ ಟೂ ಆರ್ ಟೂ ಡಿಫರೆಂಟ್ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾಸ್. So this one line explains why layoffs is happening in companies. So companies don't lay off people, they lay off budget lines. ಸೊ ಒಮ್ಮೆ ಒಂದು ಕಂಪನಿ ಹೆಡ್ ಕೌಂಟ್ ಅನ್ನು ರೆಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾವು ನಾರ್ಮಲಿ ಏನು ಕನ್ಸಿಡರ್ ಮಾಡ್ತೇವೆ, ಓಕೆ ಪ್ರತಿಯೊಂದು ಎಂಪ್ಲಾಯೀಸಿಗೂ ಅವರದೇ ಆಗಿರುವಂಥ ರ್ಯಾಂಕ್ ಇರುತ್ತೆ. ಆ ರ್ಯಾಂಕ್ ಅಲ್ಲಿ ಯಾರೆಲ್ಲ ಬಾಟಮ್ 15% ಅಲ್ಲಿ ಬರ್ತಾರೆ ಅವರನ್ನೊಂದು ಗ್ರೂಪ್ ಮಾಡ್ತೇವೆ, ಅವರನ್ನು ನಾವು ಫೈರ್ ಮಾಡ್ತೇವೆ ಅಥವಾ ಲೇ ಆಫ್ ಮಾಡ್ತೇವೆ. ದಿಸ್ ಇಸ್ ವಾಟ್ ವಿ ಥಿಂಕ್, ಬಟ್ ಎಕ್ಸಾಕ್ಟ್ಲಿ ಇದೆಲ್ಲ ಆಗ್ತಾ ಇರೋದು ಕಂಪನೀಸ್ ಅಲ್ಲಿ. ಸೊ ಆಕ್ಚುಲಿ ಆಗ್ತಿರೋದು ಏನಂತ ಹೇಳಿದ್ರೆ, VP ಅವರ ಬಿಸ್ನೆಸ್ ಯೂನಿಟ್ಗೆ ಒಂದು ಟಾರ್ಗೆಟ್ ರಿಸೀವ್ ಆಗುತ್ತೆ ಮ್ಯಾನೇಜ್ಮೆಂಟ್ ಸೈಡ್ ಇಂದ, ಟೆಲ್ಲಿಂಗ್ ದಟ್ 15 to 20% ಕಾಸ್ಟ್ ಕಟ್ ಆಗಬೇಕು ಅಂತ. ಸೊ ಅವ್ರೇನ್ ಮಾಡ್ತಾರೆ, ಎಂಟೈರ್ ಆರ್ಗನೈಸೇಷನ್ ಹೈರಾರ್ಕಿ ಚಾರ್ಟ್ ಅನ್ನು ಓಪನ್ ಮಾಡ್ತಾರೆ. ಯಾವ ಟೀಮ್ ಯಾವ ಫಂಕ್ಷನ್ಸ್ ಅನ್ನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಅದರಲ್ಲಿ ಯಾವ ಟೀಮ್ ಲೋ ಪ್ರಯಾರಿಟಿ ಟಾಸ್ಕ್ಸ್ ಅನ್ನು ಮಾಡ್ತಿದ್ದಾರೆ ಅಥವಾ ಯಾವ ಟೀಮ್ ಅವರ ಬಿಸ್ನೆಸ್ ಲಾಜಿಕ್ಗೆ, ಕರೆಂಟ್ ಆಗಿರುವಂಥ ಬಿಸ್ನೆಸ್ ಲಾಜಿಕ್ಗೆ ಅಲೈನ್ ಆಗ್ತಾ ಇಲ್ಲ, ಆ ಟೀಮ್ ಅನ್ನು ರಿಮೂವ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅಂಡ್ ದಿಸ್ ಈಸ್ ಹೌ ಲೇ ಆಫ್ಸ್ ಆಕ್ಚುಲಿ ಹ್ಯಾಪನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಟೀಮಲ್ಲೂ ಬೆಸ್ಟ್ ಪರ್ಫಾರ್ಮಿಂಗ್ ಪರ್ಸನ್ ಇದ್ದಾರೆ. ಸೊ ಆ ಟೀಮನ್ನೇ ಲೇ ಆಫ್ ಮಾಡುವಾಗ ಆ ಬೆಸ್ಟ್ ಪರ್ಫಾರ್ಮಿಂಗ್ ಪರ್ಸನ್ ಕೂಡ ಅದರಲ್ಲಿ ಆಟೋಮ್ಯಾಟಿಕಲಿ ಲೇ ಆಫ್ ಆಗ್ತಾರೆ. So this is the math behind how they do layoffs. It's not based on the performance or lower performance team. It's purely based on the how the task is assigned. ಆ ಟಾಸ್ಕ್ ನಿಮ್ಮ ಬಿಸ್ನೆಸ್ಗೆ ವ್ಯಾಲ್ಯೂ ಆ್ಯಡ್ ಕೊಡ್ತಾ ಇಲ್ವೋ, and that is how the layoff is been happening. ಸೊ ನಾನು ಹೇಳಿದಾಗೆ ಆ ಎಂಟೈರ್ ಟೀಮನ್ನು ಎಲಿಮಿನೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಟೀಮ್ ಒಳಗಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಇದು ಎಫೆಕ್ಟ್ ಆಗುತ್ತೆ, ನೀವು ಬೆಸ್ಟ್ ಪರ್ಫಾರ್ಮರ್ ಆಗಲಿ ಅಥವಾ ಬೆಸ್ಟ್ ಪರ್ಫಾರ್ಮರ್ ಇಲ್ಲದೇ ಇರಲಿ. ಸೊ ಇಲ್ಲಿ ಕೇಳ್ತಾ ಇರೋದು ಯಾರು ವರ್ಸ್ಟ್ ಪರ್ಫಾರ್ಮರ್ ಅಂತ ಅಲ್ಲ ಅಥವಾ ಯಾರು ಬೆಸ್ಟ್ ಪರ್ಫಾರ್ಮರ್ ಅಂತ ಅಲ್ಲ. ಈ ಬಜೆಟ್ ಅನ್ನು ನಮಗೆ ಯಾವ ರೀತಿ ರೀಅಲೋಕೇಟ್ ಮಾಡ್ಬೋದು, ರೀಅಲೋಕೇಟ್ ಮಾಡಿ ಈ ಟೀಮ್ ಅನ್ನು ವಾಶ್ ಔಟ್ ಮಾಡಿದ್ರೆ ನಮ್ಮ ಫರ್ದರ್ ಕಂಡೀಷನ್ಸ್ ಹೇಗಿರುತ್ತೆ, ಯಾವ ರೀತಿ ಸಸ್ಟೈನ್ ಆಗುತ್ತೆ, ಇದ್ರ ಬಗ್ಗೆ ಬಿಸ್ನೆಸ್ನವರು ಥಿಂಕ್ ಮಾಡ್ತಾರೆ ಹೊರತು ಅಥವಾ ಕಂಪನೀಸ್ನವರು ಥಿಂಕ್ ಮಾಡ್ತಾರೆ ಹೊರತು ನೀವು ಪರ್ಫಾರ್ಮ್ ಮಾಡ್ತೀರಾ ಇಲ್ವಾ ಇದ್ರ ಬಗ್ಗೆ ಯಾರು ಜಾಸ್ತಿ ಥಿಂಕ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಲೆಟ್ ಮಿ ಬಿ ವೆರಿ ಸ್ಪೆಸಿಫಿಕ್. ದೆರ್ ಆರ್ 4 scenarios why top performers are getting laid off.
ಆ್ಯಂಡ್ ಇದು 2023 ಇಂದ ಈ ಮಿಡ್ 2026 ತನಕ ನೋಡುವಾಗ ಈ 4 ಸಿನಾರಿಯೋಸ್ ಕೂಡ ಎಕ್ಸಾಕ್ಟ್ಲಿ ಮ್ಯಾಚ್ ಆಗ್ತಾ ಇದೆ ವೈ ಲೇ ಆಫ್ಸ್ ಆರ್ ಹ್ಯಾಪನಿಂಗ್ ಫಾರ್ ಟಾಪ್ ಪರ್ಫಾರ್ಮರ್ಸ್. ಲೆಟ್ಸ್ ಚೆಕ್ ಒನ್ ಬೈ ಒನ್. ಸೊ ದ ಸಿನಾರಿಯೋ 1, ಬಿಸ್ನೆಸ್ ಪ್ರಯಾರಿಟೀಸ್ ಈಸ್ ಗೆಟಿಂಗ್ ಚೇಂಜ್ಡ್. ಸೊ ನೀವೊಂದು 2 ವರ್ಷ ಹಿಂದೆ ಒಂದು ಫೀಚರಲ್ಲಿ ವರ್ಕ್ ಮಾಡ್ತಿದ್ದಾಗ ಆ ಫೀಚರ್ ಪ್ರಾಬ್ಲಿ ನಿಮ್ಮ ಬಿಸ್ನೆಸ್ ನೀಡ್ಸ್ಗೆ ಬೇಕಾಗಿರುವಂಥ ಅಥವಾ ಅಲೈನ್ ಆಗಿರುವಂಥ ಫೀಚರ್ ಆಗ್ತಿತ್ತು. ಆದರೆ ಈಗ ಕಂಪನಿ ಅವರ ಬಿಸ್ನೆಸ್ ಸ್ಟ್ರಾಟಜೀಸ್ ಅನ್ನು ಚೇಂಜ್ ಮಾಡಿದಾಗ ಆ ಫೀಚರ್ ವಿಲ್ ನೋ ಮೋರ್ ಬಿ ಅಲೈನ್ಡ್ ಟು ಯುವರ್ ಬಿಸ್ನೆಸ್ ನೀಡ್ಸ್. ಆಗೇನಾಗುತ್ತೆ, ಅದು ರಿಡೆಂಡೆಂಟ್ ಆಗಿರುವಂಥ ಒಂದು ಟಾಸ್ಕ್ ಅಥವಾ ಫೀಚರಿಗೆ ಕನ್ವರ್ಟ್ ಆಗುತ್ತೆ. ಸೊ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ, ಅದು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸಲ್ಲೂ ಅದೇ ರೀತಿ ಸರ್ವಿಸ್ ಬೇಸ್ಡ್ ಕಂಪನೀಸಲ್ಲೂ. ಸೊ ದೇರ್ ಇಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಟೀಮ್. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ಟೀಮ್ ಏನು ಮಾಡ್ತಿದ್ರು, ಅವರು ಇಂಟರ್ನಲ್ ಟೂಲ್ಸ್ ಅನ್ನು ಬಿಲ್ಡ್ ಮಾಡ್ತಿದ್ರು ಒಂದು 2 years ago ಕನ್ಸಿಡರ್ ಮಾಡ್ಕೊಳ್ಳಿ. ಆದರೆ ಈಗ ಕಂಪನಿಯನ್ನು ಡಿಸೈನ್ ಮಾಡಿ ಕಂಪನಿಯನ್ನು ಒಂದು ಸ್ಟ್ರಾಟಜಿಕಲ್ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಎಕ್ಸ್ಟರ್ನಲ್ ಔಟ್ಸೋರ್ಸಿಂಗ್ ಪ್ಲಾಟ್ಫಾರ್ಮ್ಸ್ಗೆ ಹೋಗ್ತಾ ಇದ್ದಾರೆ. ಸೊ ಈಗೇನಾಯಿತು, 2 ವರ್ಷ ಮುಂಚೆ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಇಂಟರ್ನಲ್ ಟೂಲ್ಸ್ ಅನ್ನು ಬಿಲ್ಡ್ ಮಾಡುವಂಥ ಇನ್ಫ್ರಾಸ್ಟ್ರಕ್ಚರ್ ಟೀಮ್ ಆರ್ ಗೆಟಿಂಗ್ ಓವರ್ ಪವರ್ಡ್ ವಿತ್ ಎಕ್ಸ್ಟರ್ನಲ್ ಟೂಲ್ಸ್. ಸೊ ಅವರಿಗಿರುವಂತಹ ಒಂದು ಪವರ್ ಏನಿದೆ ಅದು ಡೌನ್ ಆಗುತ್ತೆ. ಸೊ ಅದರಲ್ಲೂ ಬೆಸ್ಟ್ ಪರ್ಫಾರ್ಮಿಂಗ್ ಅವರಿರ್ತಾರೆ, ವರ್ಸ್ಟ್ ಪರ್ಫಾರ್ಮಿಂಗ್ ಅವರಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಎಂಟೈರ್ ಫಂಕ್ಷನ್ಸ್ ಅನ್ನು ಅಥವಾ ಎಂಟೈರ್ ಫೀಚರ್ ಅನ್ನು ಅವರು ರಿಮೂವ್ ಮಾಡಲಿಕ್ಕೆ ನೋಡ್ತಿದ್ದಾರೆ ಕಂಪನಿ. ಸೊ ಹಾಗೇನಾಗುತ್ತೆ, ಆ ಟೀಮ್ ಒಳಗಿರುವಂತಹ ಎಲ್ಲ ಟಾಪ್ ಪರ್ಫಾರ್ಮರ್ಸು ಆರ್ ಗೆಟಿಂಗ್ ಲೇಡ್ ಆಫ್. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. ಸಿನಾರಿಯೋ 2, ದಿ ಎಂಟೈರ್ ಟೀಮ್ ಬಿಕೇಮ್ ದ ಲೋವರ್ ಪ್ರಯಾರಿಟಿ. ಸೊ ಇದನ್ನು ದಯಮಾಡಿ ಫಸ್ಟ್ ಸಿನಾರಿಯೋ ಜೊತೆ ಕಂಪೇರ್ ಮಾಡಿ ನೋಡಬೇಡಿ. ಇಲ್ಲಿ ದಿ ಎಂಟೈರ್ ಟೀಮ್ ವಾಶ್ ಔಟ್ ಆಗ್ತಾ ಇಲ್ಲ. ಇಲ್ಲಿ ಏನಾಗುತ್ತೆ, ಲೋ ಪ್ರಯಾರಿಟಿ ಆಗಿರುವಂಥ ಟಾಸ್ಕ್ ಅಥವಾ ಫೀಚರ್ಸ್ ಮಾಡುವಂಥ ಟೀಮ್ನವರನ್ನು ಹೈ ಪ್ರಯಾರಿಟಿ ಆಗಿರುವಂಥ ಟಾಸ್ಕ್ಗೆ ಶಿಫ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿ ಎಂಟೈರ್ ಟೀಮ್ ಈಸ್ ಗೆಟಿಂಗ್ ಡಿವೈಡೆಡ್ ಇನ್ ಟು ಅದರ್ ರಿಸೋರ್ಸಸ್. ಸೊ ಇಲ್ಲಿ ಹೈ ಪರ್ಫಾರ್ಮಿಂಗ್ ಆಗಿರುವಂಥ ವ್ಯಕ್ತಿ, ಆ ಟೀಮಲ್ಲಿ ಹೈ ಪರ್ಫಾರ್ಮಿಂಗ್ ಆಗಿರುವಂಥ ವ್ಯಕ್ತಿ ಇನ್ನೊಂದು ಟೀಮ್ಗೆ ಹೋಗುವಾಗ ಅವರಿಗೆ ಇದೇ ರೀತಿಯಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗಬೇಕು ಅಂತ ಇಲ್ಲ. ಸೊ ದೇ ಮೈಟ್ ಬಿ ದಿ ಎಕ್ಸೆಪ್ಷನಲ್ ಒನ್ಸ್, ಬಟ್ ರಾಂಗ್ ಟೈಮಲ್ಲಿ ರಾಂಗ್ ಗ್ರೂಪಿಗೆ ಅವ್ರು ಹೋಗ್ಕೊಂಡು ಸೇರ್ತಾರೆ. ಆ್ಯಂಡ್ ಫ್ರಮ್ ದೇರ್ ದೇ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಅಗೇನ್. 0 ಇಂದನೇ ಅವರಿಗೆ ಪುನಃ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಲಿಕ್ಕಿರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಇದರಲ್ಲಿ ಕೂಡ ಹೈ ಪರ್ಫಾರ್ಮರ್ಸ್, ಲೋ ಪರ್ಫಾರ್ಮೆನ್ಸ್ ಅಂತಿಲ್ಲ. ಆ ಫಂಕ್ಷನೇ ಲೋ ಪ್ರಯಾರಿಟಿ ಅಂತ ಕಂಪನಿಗೆ ಫೀಲ್ ಆದರೆ ಅಲ್ಲಿಂದ ಡಿವೈಡ್ ಮಾಡಿಕೊಂಡು ಅವರು ಇನ್ನೊಂದು ಹೈ ರೆವೆನ್ಯೂ ಜನರೇಟಿಂಗ್ ಆಗಿರುವಂಥ ಫರ್ಮ್ಸಿಗೆ ಅಥವಾ ಅಲ್ಲಿರುವಂಥ ಇನ್ನೊಂದು ಸೆಕ್ಟರಿಗೆ ಅವರನ್ನು ಮೂವ್ ಮಾಡ್ತಾರೆ. ಅಂಡ್ ಸಿನಾರಿಯೋ 3, AI ಆ್ಯಂಡ್ ಆಟೋಮೇಷನ್ ಇಂಪ್ರೂವ್ಮೆಂಟ್ಸ್. ಇದರ ಬಗ್ಗೆ ನಾವು ಆಲ್ರೆಡಿ ಇದೇ ಚಾನಲಲ್ಲಿ ಹಲವಾರು ಸತಿ ಮಾತಾಡಿದ್ದೇವೆ. AI is one of the biggest reasons for why companies are getting laid off or why companies are laying off people. ಸೊ ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಆಟೋಮೇಷನ್ಸ್ ಮಾಡುವಂಥದ್ದು. ಸೊ ಹೆಡ್ ಕೌಂಟ್ಸ್ ಅನ್ನು ರಿಡ್ಯೂಸ್ ಮಾಡಿ ಅಲ್ಲಿ ಹೆಡ್ ಕೌಂಟ್ಸ್ ಬದಲು AI ಏಜೆಂಟ್ಸ್ ಅನ್ನು ಹಾಕಿ ಅಥವಾ AI ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸಲಿಕ್ಕೆ ಕಂಪನೀಸ್ಗಳು ನೋಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡುವಾಗ ಡೆಫಿನೆಟ್ಲಿ ನಿಮ್ಮ ಹೆಡ್ ಕೌಂಟ್ಸ್ ರೆಡ್ಯೂಸ್ ಆಗುತ್ತೆ. ಅಂದರೆ 10 member ಟೀಮಲ್ಲಿ ಯು ವಿಲ್ ಓನ್ಲಿ ನೀಡ್ 2 to 3 member ಟೀಮ್. ಸೊ ಕೆಲವುದೆಲ್ಲ ಆ ಟೀಮನ್ನೇ ವ್ಯಾನಿಷ್ ಮಾಡಲಿಕ್ಕೆ ನೋಡ್ತಿದ್ದಾರೆ. ಎಂಟೈರ್ ಟೀಮ್ ಈಸ್ ಗೆಟಿಂಗ್ ರೀಪ್ಲೇಸ್ಡ್ ಬೈ ಹ್ಯೂಜ್ AI ಟೂಲ್ಸ್ ಆರ್ AI ಏಜೆಂಟ್ಸ್. ಸೊ ಇದರಿಂದಾಗಿ ಏನಾಗ್ತದೆ, ಅದರಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡುವಂಥ ಜನರು ಕೂಡ ಅದರೊಟ್ಟಿಗೆ ಲೇಡ್ ಆಫ್ ಆಗಿ ಹೋಗ್ತಾ ಇದ್ದಾರೆ. ಸೊ AI ಈಸ್ ಆರ್ ಆಟೋಮೇಷನ್ ಇನ್ಸ್ಟಿಂಕ್ಟ್. ಕಂಪನೀಸ್ ಆರ್ ಥಿಂಕಿಂಗ್ ಟೂ ಮಚ್ ಅಬೌಟ್ ಆಟೋಮೇಷನ್ಸ್ ರೈಟ್ ನೌ. ಸೊ ಅದರಿಂದಾಗಿ ಕೂಡ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ ರೀಸನ್ ವೈ ಟಾಪ್ ಪರ್ಫಾರ್ಮರ್ಸ್ ಆರ್ ಗೆಟಿಂಗ್ ಲೇಡ್ ಆಫ್. ಸೊ ಸಿನಾರಿಯೋ ನಂಬರ್ 4, ರೀಸ್ಟ್ರಕ್ಚರ್ ಕ್ರಿಯೇಟೆಡ್ ರಿಡೆಂಡೆನ್ಸಿ. ನಾನು ಆಲ್ರೆಡಿ ಹೇಳಿದ್ದೇನೆ, ಕಂಪನೀಸ್ ಇದು ಬಿಸ್ನೆಸ್ ಅಲೈನ್ಸ್ ಅಥವಾ ಬಿಸ್ನೆಸ್ ಸ್ಟ್ರಾಟಜೀಸ್ ಚೇಂಜ್ ಆದಾಗ ನೀವು ಮಾಡುವಂಥ ಟಾಸ್ಕ್ ಡಿಫ್ರೆಂಟ್ ಆಗಿ ಅಲೈನ್ ಆಗುತ್ತೆ. ಆಗೇನು ಮಾಡಬೇಕಾಗುತ್ತೆ, ಟೀಮನ್ನು ರೀಸ್ಟ್ರಕ್ಚರ್ ಮಾಡಬೇಕಾಗುತ್ತೆ ಅಥವಾ 2 ಟೀಮನ್ನು ಕಂಬೈನ್ ಮಾಡಲಿಕ್ಕೆ ನೋಡ್ತಾರೆ. ಸೊ 2 ಟೀಮನ್ನು ಕಂಬೈನ್ ಮಾಡಲಿಕ್ಕೆ ನೋಡುವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಮಲ್ಟಿಪಲ್ ಪೀಪಲ್ ವರ್ಕಿಂಗ್ ಫಾರ್ ದ ಸೇಮ್ ರೋಲ್. ಒಂದು ಟೀಮಿಂದ ಒಬ್ಬರು ಇರ್ತಾರೆ, ಇನ್ನೊಂದು ಟೀಮಿಂದ ಇನ್ನೊಬ್ಬರು ಇರ್ತಾರೆ. ಸೊ ಆಗುವಾಗ ದೇರ್ ವಿಲ್ ಬಿ ಹ್ಯಾವಿಂಗ್ 2 team leads, 2 senior engineers, say 2 junior engineers. ಸೊ ಕಂಪನೀಸಿಗೆ ಒಂದೇ ಟಾಸ್ಕ್ ಅನ್ನು ಮಾಡಲಿಕ್ಕೆ 2 ಜನ ಬೇಕಾದ ಅವಶ್ಯಕತೆ ಬರುವುದಿಲ್ಲ. ಸೊ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಯಾರು ಅಲ್ಲಿ ಸ್ಟ್ರಾಂಗ್ ಆಗಿಲ್ಲ ಅವರನ್ನು ಅಲ್ಲಿಂದ ರಿಮೂವ್ ಮಾಡಲಿಕ್ಕೆ ನೋಡ್ತಾರೆ. ಕಂಪ್ಯಾರಿಸನ್ಸ್ ಬರುತ್ತೆ ಆ್ಯಂಡ್ ಕಂಪ್ಯಾರಿಸನ್ಸ್ ಅಲ್ಲಿ ಹೂ ಇಸ್ ನಾಟ್ ಪರ್ಫಾರ್ಮಿಂಗ್ ಗ್ರೇಟ್ ಅವರನ್ನು ತೆಗಿಲಿಕ್ಕೆ ನೋಡ್ತಾರೆ. ಸೊ ಅಕಾರ್ಡಿಂಗ್ ಟು ಮೀ ದೀಸ್ ಆರ್ ದ 4 major reason why top performers are getting laid off. And we never know, you see, we can be the best performer in the organization and ನಾವು ಮಾಡುವಂಥ ಕೆಲಸ ಆ ಮೊಮೆಂಟಿಗೆ ಬಿಸ್ನೆಸ್ ಅಲೈನ್ ಆಗಲಿಲ್ಲ ಅಂತಿದ್ರೆ ಅಥವಾ ಬಿಸ್ನೆಸ್ ನೀಟಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಹೋಗ್ತಾ ಇಲ್ಲ ಅಂತಿದ್ರೆ, ದೆನ್
we are in absolute trouble. Now moving on to the part which is generally frustrating. ಎಂಥ ಫ್ರಸ್ಟ್ರೇಷನ್ ಅಂತ ಕೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಒಂದು ಆವ್ರೇಜ್ ಆಗಿ ಪರ್ಫಾರ್ಮ್ ಮಾಡುವಂಥ ವ್ಯಕ್ತಿ ಟಾಪ್ ಪರ್ಫಾರ್ಮ್ ಮಾಡುವಂಥ ವ್ಯಕ್ತಿಗಿಂತ ಜಾಸ್ತಿ ಸರ್ವೈವ್ ಆಗ್ತಿದ್ದಾರೆ ಈ ಟೈಮಲ್ಲಿ, ಆ್ಯಂಡ್ ಅವರು ಕಡಿಮೆ ಲೇ ಆಫ್ ಆಗ್ತಿದ್ದಾರೆ. ಅದು ಕೆಲವೊಮ್ಮೆ ನಮಗೆ ಅನ್ಫೇರ್ ಅಂತ ಫೀಲ್ ಆಗುತ್ತೆ. ಬಟ್ ನೀವು ಮೆಕ್ಯಾನಿಸಮ್ ಅನ್ನು ಪ್ರಾಪರ್ ಆಗಿ ಅರ್ಥ ಮಾಡೋದು ಅಂತಿದ್ರೆ, ಆ್ಯಂಡ್ ದ್ಯಾಟ್ಸ್ ದ ರಿಯಾಲಿಟಿ ಆ್ಯಕ್ಚುಲಿ. ಅಸ್ಯೂಮ್ ದಟ್ ದೇರ್ ಆರ್ ಟೂ ಪೀಪಲ್, ಪರ್ಸನ್ ಎ ಆ್ಯಂಡ್ ಪರ್ಸನ್ ಬಿ, and person B can be 10 times better than a person A technically, or ಅವರ ಸ್ಟ್ರೀಮಲ್ಲಿ ಅವರು ತುಂಬ ಹುಷಾರಿದ್ದಾರೆ ಕಂಪೇರ್ಡ್ ಟು ಪರ್ಸನ್ ಎ. ಆದರೆ ಪರ್ಸನ್ ಎ ಕ್ಯಾನ್ ಬಿ ದ ಪರ್ಸನ್ ಹೂ ವರ್ಕ್ಸ್ ಆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ರೆವೆನ್ಯೂ ಜನರೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಸೊ ಇಲ್ಲಿ ಏನಾಗ್ತದೆ, ಪರ್ಸನ್ ಎ ಚೆನ್ನಾಗಿ ಪರ್ಫಾರ್ಮ್ ಮಾಡದಿದ್ರು ಅವರ ಸಸ್ಟೈನಬಿಲಿಟಿ, ಬಿಕಾಸ್ ಅವರು ಇಲ್ಲದಿದ್ದರೆ ರೆವೆನ್ಯೂ ಜನರೇಟ್ ಆಗೋದಿಲ್ಲ ಎಂಬ ಒಂದು ರೀತಿಯಲ್ಲಿ ಕಂಪನಿ ಥಿಂಕ್ ಮಾಡಿದಾಗ ಅವರು ಆ ಕಂಪನಿಯಲ್ಲಿ ಇನ್ನೂ ಜಾಸ್ತಿ ಸ್ಟೇ ಆಗ್ತಾರೆ ಕಂಪೇರ್ಡ್ ಟು ಪರ್ಸನ್ ಬಿ. ಪರ್ಸನ್ ಬಿ ಬೆಸ್ಟ್ ಇದ್ದಾರೆ, ಎಲ್ಲ ಡೊಮೇನ್ ನಾಲೆಜು ಎಲ್ಲನೂ ಇದೆ, ಬಟ್ ಅವ್ರು ಮಾಡ್ತಿರುವಂಥ ಕೆಲಸ ಏನಿದೆ ಅದು ಆ್ಯಕ್ಚುಲಿ ಕಂಪನಿಗೆ ಯಾವುದೇ ರೀತಿಯಾಗಿರುವಂಥ ರೆವೆನ್ಯೂ ಅನ್ನು ತರ್ತಾ ಇಲ್ಲ ಅಂತ ಫೀಲ್ ಆದರೆ, ಅವ್ರು ಎಷ್ಟೇ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಕಂಪನಿ ವಿಲ್ ನಾಟ್ ಟೇಕ್ ದೆಮ್ ಇನ್ ಟು ಆ್ಯಕ್ಷನ್. ಸೊ ಕಂಪನಿಯಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ಇನ್ನೊಮ್ಮೆ ಜಸ್ಟ್ ಸಮ್ಮರೈಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅವರು ನಿಮ್ಮ ಟ್ಯಾಲೆಂಟನ್ನು ರ್ಯಾಂಕ್ ಮಾಡಿ ಅಲ್ಲಿಂದ ನಿಮ್ಮನ್ನು ತೆಗೆಯುವುದಲ್ಲ, ಯಾವ ರೋಲ್ ಈಸ್ ನಾಟ್ ಬ್ರಿಂಗಿಂಗ್ ದೆಮ್ ಇನಫ್ ನಂಬರ್ ಆಫ್ ರೆವೆನ್ಯೂ, ಅಥವಾ ಅವರಿಗೆ ಅದು ರಿಡಂಡೆಂಟ್ ಟಾಸ್ಕ್ ಆಗಿ ಅಥವಾ ರಿಪಿಟೇಟಿವ್ ಟಾಸ್ಕ್ ಆಗಿ ಕಂಪನೀಸಿಗೆ ಫೀಲ್ ಆದರೆ, ನೀವು ಅಲ್ಲಿ ಎಷ್ಟೇ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ನಿಮಗೆ ಅಲ್ಲಿ ಲೇ ಆಫ್ ಆಗುವಂಥ ಸಾಧ್ಯತೆ ಇದೆ. ಸೊ ಕನ್ಸಿಡರಿಂಗ್ ಆಲ್ ದೀಸ್ ಥಿಂಗ್, ಸಮ್ಟೈಮ್ಸ್ ಆನ್ ಆವ್ರೇಜ್ ಆರ್ ಅ ಬಿಲೋ ಆವ್ರೇಜ್ ಪರ್ಫಾರ್ಮರ್ ಕ್ಯಾನ್ ಓವರ್ಸ್ಟ್ಯಾಂಡ್ ಅ ಟಾಪ್ ಪರ್ಫಾರ್ಮರ್. ಸೊ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ನಾವು ಈ ಸಿಚುವೇಶನ್ ಇಂದ ಯಾವ ರೀತಿ ಓವರ್ಕಮ್ ಮಾಡ್ಬೋದು ಎಂಬುದಾಗಿ ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದ್ದೇವೆ. ಸೊ ಅದರ ಬಗ್ಗೆ ಜಸ್ಟ್ ನೋಡೋಣ. ಒಂದು 3 to 4 ಪಾಯಿಂಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಆ್ಯಂಡ್ ಐ ಡೋಂಟ್ ನೋ, ಯು ಕ್ಯಾನ್ ಶೇರ್ ಯುವರ್ ಥಾಟ್ಸ್ ಆಲ್ಸೋ. ಆ್ಯಂಡ್ ದ ಪಾಯಿಂಟ್ ನಂಬರ್ 1 ಈಸ್ ರೆವೆನ್ಯೂ ಪ್ರಾಕ್ಸಿಮಿಟಿ. ಸೊ ಇಫ್ ಯು ಆರ್ ಅನ್ ಎಂಜಿನಿಯರ್ ಆರ್ ಅ ಮ್ಯಾನೇಜರ್, ನೀವೊಂದು ಪ್ರಾಡಕ್ಟ್ ಡಿಸೈನ್ ಪ್ಯಾಟರ್ನ್ಸ್ ಅಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಟ್ರೈ ಮಾಡಿ, ಅಥವಾ ಟಾಪ್ ಲೈನ್ ರೆವೆನ್ಯೂ ಗ್ರೋತ್ ಅಲ್ಲಿ ಬರುವಂಥ ಯಾವುದೆಲ್ಲ ಟಾಸ್ಕ್ ಇದೆ ಅದರಲ್ಲಿ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಟ್ ದ ಸೇಮ್ ಟೈಮ್ ಕಸ್ಟಮರ್ ಫೇಸಿಂಗ್ ಸೈಡಲ್ಲಿ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಅನ್ನು ನಿಮ್ಮನ್ನು ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಯು ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೆವೆನ್ಯೂ ಬ್ರಿಂಗಿಂಗ್ ಆರ್ ರೆವೆನ್ಯೂ ಅಪ್ಬ್ರಿಂಗಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಸೊ ಕೀಪ್ ಇನ್ ಮೈಂಡ್, ಇಫ್ ದೇರ್ ಇಸ್ ಮಲ್ಟಿಪಲ್ ಟಾಸ್ಕ್ಸ್ ಇಫ್ ಯು ಆರ್ ಡೂಯಿಂಗ್, ಆ ಟಾಸ್ಕನ್ನು ಯಾವ ರೀತಿ ಈ ಸಿಚುವೇಶನ್ಸ್ಗೆ ಯಾವುದಾದ್ರೂ ರೀತಿಯಲ್ಲಿ ನೀವು ತಗೊಂಡು ಬರಲಿಕ್ಕೆ ನೋಡಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಡಿಸೈನಿಂಗ್ ಆಫ್ ದ ಪ್ರಾಡಕ್ಟ್, ಇಟ್ ಕ್ಯಾನ್ ಬಿ ಸಮ್ ಸೆಟ್ಟಿಂಗ್ ಅಪ್ ಬಿಸ್ನೆಸ್ ಗೋಲ್ಸ್, ಆ ರೀತಿಯಲ್ಲಿ ಯಾವುದಾದ್ರೂ ಟಾಸ್ಕ್ಸ್ ಮಾಡಲಿಕ್ಕಿರುವಂಥದ್ದು, ಅವ್ರ ಕಸ್ಟಮರ್ಸನ್ನು ಫೇಸ್ ಮಾಡುವಂಥದ್ದು, ಇಲ್ಲಾಂದರೆ ಟಾಪ್ ಲೈನಲ್ಲಿ ರೆವೆನ್ಯೂವನ್ನು ಜನರೇಟ್ ಮಾಡಲಿಕ್ಕಿರುವಂಥ ಯಾವುದೇ ಟಾಸ್ಕಿಗೂ ಸ್ಲೋಲಿ ಮೂವ್ ಆನ್ ಆಗಲಿಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿಂದ ನಿಮ್ಮನ್ನು ವೈಪ್ ಆಫ್ ಮಾಡಿದರೆ ರೆವೆನ್ಯೂ ಡೌನ್ ಆಗುತ್ತೆ. ರೆವೆನ್ಯೂ ಡೌನ್ ಆದರೆ ಕಂಪನೀಸ್ ಆರ್ ಇನ್ ಪ್ರಾಬ್ಲಮ್. ಸೊ ದಟ್ಸ್ ವೈ ದೇ ಮೈಟ್ ಥಿಂಕ್ ಅ ಬಿಟ್ ಮೋರ್ ಬಿಫೋರ್ ದೇ ಆರ್ ಹ್ಯಾಪನಿಂಗ್ ಟು ಟೇಕ್ ಯು ಡೌನ್. ಸೊ ಇನ್ನೊಂದು ರೀಸನ್, ಜೆನ್ಯುವಿನ್ AI ಲೆವರೇಜ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ದ ಪ್ರಾಬ್ಲಮ್ AI and ಆಟೋಮೇಷನ್ಸ್, ಡೆಫಿನೆಟ್ಲಿ ಇದರ ಬಗ್ಗೆ ನಾನು ಸುಮಾರು ಸತಿ ಮಾತಾಡಿದ್ದೇನೆ. ಸೊ ಪ್ರಾಪರ್ ಆಗಿರುವಂಥ AI ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋದು ಇಸ್ ದಿ ಗೋ ಟು ಥಿಂಗ್ ರೈಟ್ ನಾವ್. ಸೊ ಕಂಪನೀಸಲ್ಲಿ AI ಟೂಲ್ಸ್ ಯೂಸ್ ಮಾಡೋದಿಲ್ಲ ಅಂತಿದ್ರೆ ಒಂದು ಹೊಸದಾಗಿರುವಂಥ AI ಟೂಲ್ಸ್ ಅನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು, ಇಲ್ಲ ಅಂತಿದ್ರೆ ಯಾವುದಾದ್ರೂ AI ಟೂಲ್ಸ್ ಯೂಸ್ ಮಾಡೋದು ಅಂತಿದ್ರೆ ಅದರ ಟೋಕನ್ಸ್ ಅನ್ನು ಯಾವ ರೀತಿ ರೆಡ್ಯೂಸ್ ಮಾಡೋದು ಅಂತ ಮ್ಯಾನೇಜರ್ ಹತ್ರ ಹೋಗಿ ಹೇಳೋದು. ಸೊ ದಿಸ್ ಇಸ್ ಬೈಯಿಂಗ್ ಅಪ್ ಹ್ಯೂಜ್ ಅಮೌಂಟ್ ಆಫ್ ಟೋಕನ್, ನಮಗೆ ಇದನ್ನು ಈ ರೀತಿ ಮಾಡಿದ್ರೆ ನಮಗೆ ಇನ್ನೂ ಪ್ರಾಫಿಟಬಲ್ ಆಗಿ ಮಾಡಬಹುದು, ಇನ್ನೂ ಟೋಕನ್ಸ್ ಅಲ್ಲಿ ಹಲವಾರು ಯೂಸ್ ಕೇಸಸ್ ಅನ್ನು ಫಿಲ್ಟರ್ ಔಟ್ ಮಾಡಿಕೊಂಡು ನಮ್ಗೆ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಈ ರೀತಿ ಆಗಿರುವಂತ ಕಾಪರೇಟಿವ್ ಮೈಂಡ್ ಸೆಟ್ ಇಂದ ವರ್ಕ್ ಮಾಡಿದ್ರೆ ಐ ಥಿಂಕ್ ಚಾನ್ಸಸ್ ಆಫ್ ಯು ಗೆಟಿಂಗ್ ಲೇಡ್ ಆಫ್ ಇಸ್ ಪ್ರೆಟಿ ಲೆಸ್. ಬಿಕಾಸ್ ಕಂಪನೀಸ್ಗೆ ಈಗ ಡೆಫಿನೆಟ್ಲಿ ಬೇಕಾಗಿರೋದು ಹೈ ಡಿಮಾಂಡ್ ಅಲ್ಲಿ ಇರುವಂತದ್ದು ಡೆಫಿನೆಟ್ಲಿ AI ಇಂಜಿನಿಯರ್ಸ್. ಸೊ ಈ AI ಇಂಜಿನಿಯರ್ಸ್ ಅನ್ನು ಯೂಸ್ ಮಾಡಿಕೊಂಡು ನಿಮಗೆ ಕಂಪನೀಸ್ ಆರ್ ಇನ್ವೆಸ್ಟಿಂಗ್ ಹೆವಿಲಿ ಇದೆ. ಸೊ ಈ AI ಸ್ಕಿಲ್ಸ್ ಅನ್ನು ಅಥವಾ AI ಟೂಲ್ಸ್ ಅನ್ನು ಬ್ಯೂಟಿಫುಲಿ ನೀವು ಲೆವರೇಜ್ ಮಾಡಿದ್ರೆ ದ ಚಾನ್ಸಸ್ ಆಫ್ ಯು ಗೆಟಿಂಗ್ laid off. If you're a top performer, there are very less chance that you are getting laid off. ಸೊ ನೆಕ್ಸ್ಟ್ ಪಾಯಿಂಟ್, ಕ್ರಾಸ್ ಡೊಮೇನ್ ಎಕ್ಸ್ಪರ್ಟೈಸ್ ಅಂತ. ಸೊ ನೀವು ಬರೀ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಮಾತ್ರ ಫೋಕಸ್ ಮಾಡೋದು ಮಾತ್ರ ಆಗಬಾರ್ದು, ಸ್ವಲ್ಪ ಬಿಸ್ನೆಸ್ ಅನಾಲಜಿ ಸೈಡ್ ಅಲ್ಲಿ ಕೂಡ ನೀವು ಫೋಕಸ್ ಮಾಡಲಿಕ್ಕೆ ನೋಡಬೇಕಾಗುತ್ತೆ. ಅಂಡ್ ಆ ಬಿಸ್ನೆಸ್ ಅನಾಲಜಿಸ್ ಅಲ್ಲಿ ಬರುವಂತ ಥಾಟ್ ಪ್ರೊಸೆಸ್ ಅನ್ನು ಫೀಲ್ ಫ್ರೀ ಟು ಟಾಕ್ ವಿತ್ ಯುವರ್ ಸೀನಿಯರ್ಸ್ ಆರ್ ಮ್ಯಾನೇಜರ್ಸ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನು ಒಂದು ಸೈಡ್ ಇಂದ ತೆಗೆದ್ರೆ ಯು ಹ್ಯಾವ್ ಒನ್ ಮೋರ್ ಪಾಯಿಂಟ್ ಟು ಪ್ರೂವ್ ದಟ್ ನಾನು ಬಿಸ್ನೆಸ್ ಸೈಡ್ ಅಲ್ಲಿ ಕೂಡ ನನಗೆ ನಾಲೆಜ್ ಇದೆ ಅಥವಾ ಡೊಮೇನ್ ಎಕ್ಸ್ಪರ್ಟೈಸ್ ಇದೆ ಅಂತ ತೋರಿಸಿಕೊಂಡು ಹೋಗೋದು ಅಂತಿದ್ರೆ ದಟ್ ವಿಲ್ ಆಡ್ ಅ ಲಾಟ್ ಆಫ್ ವ್ಯಾಲ್ಯೂ. ಸೇ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದಟ್ ಯಾವ್ದಾದ್ರು ಟೆಕ್ನಿಕಲ್ ಸೈಡ್ ಇಂದಾನೇ ಆಗಿರಲಿ,
ನೀವು ಕ್ಲೌಡಲ್ಲಿ ನೀವು ಎಕ್ಸ್ಪರ್ಟೈಸ್ ಇದ್ದು ನಿಮಗೆ ಎ ಐ ರಿಲೇಟೆಡ್ ಆಗಿರುವಂಥ ಎ ಐ ಆಪ್ಸ್ ಅಂತ ನಾವೀಗೇನು ಹೊಸದಾಗಿ ಕರಿತೇವೆ, ಅದರಲ್ಲಿ ನಿಮಗೆ ಎಕ್ಸ್ಪರ್ಟೈಸ್ ಇದ್ರೆ ಯು ಕ್ಯಾನ್ ಈಸಿಲಿ ಸೇ ದಟ್ ಓಕೆ ಐ ಹ್ಯಾವ್ ಎಕ್ಸ್ಪರ್ಟೈಸ್ ಆನ್ ದಿಸ್ ಆಲ್ಸೋ, and then since they already know that you are a good performer, you're a top performer in cloud, they can easily switch you to AI ops. So cross domain expertise knowledge irudu is very important, not only technical, from the business standpoint think also. So ee eradu ರೀತಿಯಲ್ಲಿ ನೀವು ಸ್ಟ್ರಾಂಗ್ ಆಗಿದ್ರೆ, ನಿಮಗೆ ಸಜೆಷನ್ಸ್ ಕೊಡುವಂತ ರೀತಿಯಲ್ಲಿ ನೀವು ಬೆಳೆದ್ರೆ, ನೀವು ಗ್ರೋ ಆದ್ರೆ, I think there is a strong case that you are getting less laid off. Next one is demonstrated adaptability ಅಂತ ಕರೀತಾರೆ. ಸೊ ಇದೆಂತ ಅಂತ ಹೇಳಿದ್ರೆ, ಯಾವುದೇ ಹೊಸ ಟೆಕ್ನಾಲಜಿ ಅಥವಾ ಯಾವುದೇ ಹೊಸ ಯೂಸ್ ಕೇಸಸ್ ಬಂದ್ರೆ ಅಥವಾ ಎಡ್ಜ್ ಕೇಸಸ್ ಬಂದ್ರೆ ಅದಕ್ಕೆ ಅಡಾಪ್ಟ್ ಆಗುವಂಥದ್ದು. ಸೊ ಐ ಹ್ಯಾವ್ ಸೀನ್ ಪೀಪಲ್ ಒಂದು 7-8 ಇಯರ್ಸ್ ಒಂದೇ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿ ಸಡನ್ಲಿ ಇನ್ನೊಂದು ಟೆಕ್ನಾಲಜಿಗೆ ಸ್ವಿಚ್ ಆಗಬೇಕು ಅಂತ ಹೇಳಿದಾಗ ಅವರಿಗೆ ಅಷ್ಟು ಈಸಿಯಾಗಿ ಆಗ್ತಾ ಇಲ್ಲ. ಇಟ್ ಈಸ್ ಟೇಕಿಂಗ್ ದೆಮ್ 3 months, 6 months, ಸಮಟೈಮ್ಸ್ ಅ ಇಯರ್ ಇನ್ ಆರ್ಡರ್ ಟು ಬಿಕಮ್ ಕಂಪ್ಲೀಟ್ಲಿ ಫ್ಲೂಯೆಂಟ್ ವಿತ್ ದಟ್ ಪರ್ಟಿಕ್ಯುಲರ್ ಟೆಕ್ನಾಲಜಿ. ಸೊ ಆ ಪಾರ್ಟನ್ನು ಒಂದು ಚೆಕ್ ಮಾಡಲಿಕ್ಕೆ ನೀವು ಟ್ರೈ ಡೆಫಿನೆಟ್ಲಿ ಮಾಡಬೇಕಾಗುತ್ತೆ. ಎಷ್ಟು ಫಾಸ್ಟ್ ಆಗಿ ಹೊಸ ವಿಷಯಗಳನ್ನು ಕಲಿತು ಆ ಕಲ್ತಿರುವಂಥ ವಿಷಯಗಳಿಂದಾಗಿ ಯಾವ ರೀತಿ ನಿಮಗೆ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಬೆಟರ್ ಯು ವಿಲ್ ಬಿ. ಸೊ ಆ ಒಂದು ಅಡಾಪ್ಟಬಿಲಿಟಿ ಮಾಡಲಿಕ್ಕೆ ನಿಮಗೆ ಆಯಿತು ಅಂತಿದ್ರೆ ನಿಮ್ಮ ಆರ್ಗನೈಸೇಷನಲ್ಲಿ, ದರ್ ಆರ್ ಹೈ ಚಾನ್ಸಸ್ ದಟ್ ಯು ಆರ್ ಸ್ಟಿಲ್ ಗೆಟಿಂಗ್ ದ ಬೆಸ್ಟ್ ಔಟ್ ಆಫ್ ಇಟ್. ದಟ್ ಬಿಕಾಸ್ ಕಂಪನೀಸ್ ಈಗ ಹೊಸ ವಿಷಯಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಹೊಸ ವಿಷಯಗಳಲ್ಲಿ ವರ್ಕ್ ಮಾಡಲಿಕ್ಕೆ ನೋಡ್ತಿದ್ದಾರೆ. ಸೊ ಹಾಗೆ ನೋಡ್ತಿರ್ಬೇಕು ಅಂತಿದ್ರೆ ಐ ಥಿಂಕ್ ಹ್ಯಾವಿಂಗ್ ದಿಸ್ skill of adapting to the newest technology or anything for that matter will definitely help you to sustain longer. So ನಾನು ಇಷ್ಟೆಲ್ಲ ಮಾತಾಡಿದ್ರಲ್ಲಿ what do I want you to take away? ಸೊ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಮ್ಯಾಟರ್ ಗೈಸ್. ಸೊ ಇಷ್ಟೆಲ್ಲ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಅನ್ನು ಡೌನ್ ಮಾಡಲಿಕ್ಕೆ ನೋಡಬೇಡಿ. ಬಿ ದ ಟಾಪ್ ಪರ್ಫಾರ್ಮರ್ ಇನ್ ಯುವರ್ ಕಂಪನಿ, ಇನ್ ಯುವರ್ ಟೀಮ್, ವೇರ್ ಎವರ್ ಯು ಗೋ, ಆರ್ ಇಫ್ ಯು ಆರ್ ಅ ಫ್ರೀಲಾನ್ಸರ್, ಬಿ ದ ಟಾಪ್ ನಾಚ್ ಗೈ. ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇಫ್ ಯು ಆರ್ ವೆರಿ ಗುಡ್ ಅಟ್ ಪರ್ಫಾರ್ಮೆನ್ಸ್, ನಿಮ್ಮ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಒಳ್ಳೇದಿದ್ರೆ ನಿಮಗೆ ರೆಫರೆನ್ಸಸ್ ಸಿಗ್ತದೆ, ನಿಮಗೆ ಗ್ರೋ ಆಗ್ಲಿಕ್ಕೆ ಆಗ್ತದೆ, ನಿಮ್ಗೆ ಒಂದು ಟೀಮಿಂದ ಇನ್ನೊಂದು ಟೀಮಿಗೆ ಈಸಿಲಿ ಸ್ವಿಚ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಾನು ಹೇಳಿದ್ದಿಲ್ಲಿ ಮೇನ್ ಆಗಿರುವ ಪಾಯಿಂಟ್ ಏನಂತ ಹೇಳಿದ್ರೆ, ಬರೀ ಪರ್ಫಾರ್ಮೆನ್ಸ್ ಮಾತ್ರ ಸಾಲದು, ನೀವು ಯಾವ ವರ್ಕ್ ಮಾಡ್ತಿದ್ರಿ, ಯಾವ ಡೊಮೇನಲ್ಲಿ ವರ್ಕ್ ಮಾಡ್ತಿದ್ರಿ ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿರುವಂಥ ರೆಸಿಲಿಯನ್ಸ್ ಇದು ಪಾಯಿಂಟ್ಸ್ ಎಲ್ಲ ನೀವು ಅಡಾಪ್ಟ್ ಮಾಡ್ತಿದ್ದೀರಿ ಅಂತಿದ್ರೆ ಯು ಡೆಫಿನೆಟ್ಲಿ ಹ್ಯಾವ್ ಸ್ಟ್ರಾಂಗ್ ಫೋರ್ಸ್ ಇನ್ ಯುವರ್ ಕಂಪನಿ. ಒಂದು ಕಂಪನಿಗೆ ನೀವೊಂದು ವ್ಯಾಲ್ಯೂಬಲ್ ಆಗಿರುವಂಥ ಅಸೆಟ್ ಅಂತ ಫೀಲ್ ಆಗಬೇಕು. ಸೊ ಅದು ಫೀಲ್ ಆಯಿತು ಅಂತಿದ್ರೆ ಡೆಫಿನೆಟ್ಲಿ ಐ ಡೋಂಟ್ ಫೈಂಡ್ ದೆಮ್ ಲೇಯಿಂಗ್ ಯು ಆಫ್. ಅಫ್ಕೋರ್ಸ್ ಅವರಿಗೆ ಬೇರೆ ಆಪ್ಷನ್ ಇಲ್ಲದಿದ್ರೆ ಲೇ ಆಫ್ ಡೆಫಿನೆಟ್ಲಿ ಮಾಡ್ತಾರೆ. ಐ ಹ್ಯಾವ್ ಸೀನ್ ಪೀಪಲ್ ಹೂ ಆರ್ ಟ್ರಿಮೆಂಡಸ್ಲಿ ಸ್ಟ್ರಾಂಗ್ ಟೆಕ್ನಿಕಲಿ ಬಟ್ ವೆರಿ ಪುವರ್ ಇನ್ ಕಮ್ಯುನಿಕೇಶನ್. ಐ ಬಿಲೀವ್ ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಕಿಲ್ ಆಗಿರುತ್ತೆ ಗೈಸ್. ಬಿಕಾಸ್ ನಾನು ತುಂಬಾ ಐ ವಿಲ್ ಸ್ಟ್ರೆಸ್ ಆನ್ ದ ಫ್ಯಾಕ್ಟ್ ದಟ್ ಕಮ್ಯುನಿಕೇಶನ್ ಇಂದಾಗಿ ನಿಮಗೆ ಗೊತ್ತಿರೋದು ಒಂದು 50% ಇದ್ರು ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿದ್ರೆ ಅದೊಂದು 70-80% ಕೇಳುವವರಿಗೆ ಫೀಲ್ ಆಗುತ್ತೆ. ಸೊ ಬಿಲ್ಡ್ ದೀಸ್ ಸ್ಕಿಲ್ಸ್, ಎ ಐ ಕಲೀರಿ, ಎ ಐ ಟೂಲ್ಸ್ ಅನ್ನು ಯೂಸ್ ಮಾಡಲಿಕ್ಕೆ ನೋಡಿ, ಬಿ ಅ ಸ್ಟ್ರಾಂಗ್ ಝೋನ್ ಇನ್ ಯುವರ್ ಕಂಪನಿ, ಕಮ್ಯುನಿಕೇಟ್ ವೆಲ್. ನಾನೀಗ ಆಲ್ರೆಡಿ ಹೇಳಿರುವ ಹಾಗೆ ರೆವೆನ್ಯೂ ಲೈನಲ್ಲಿ ಇರುವಂಥ ಟಾಸ್ಕಿಗೆ ಸ್ವಿಚ್ ಆಗಲಿಕ್ಕೆ ಟ್ರೈ ಮಾಡಿ. ಕಸ್ಟಮರ್ ಫೇಸಿಂಗ್ ಯಾವುದಲ್ಲೇ ಇದ್ರೆ ವೇರ್ ದ ಕಂಪನಿ ಕಾಂಟ್ ಲೇ ಯು ಆಫ್, ಸೊ ಅಂಥ ಟಾಸ್ಕ್ಸ್ ಅನ್ನು ಕಲೀರಿ. ಕ್ಲೌಡ್ ಡೆವಾಪ್ಸ್, ಜನರೇಟಿವ್ ಎ ಐ, ಆಲ್ ದಿಸ್ ಟೆಕ್ನಾಲಜೀಸ್ ಆರ್ ಬೂಮಿಂಗ್. ಈ ಟೆಕ್ನಾಲಜೀಸ್ ಅನ್ನು ಆದಷ್ಟು ಕಲಿತು ಮುಂದೆ ಹೋಗಲಿಕ್ಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ಜಸ್ಟ್ ವಾಟ್ ಐ ಜಸ್ಟ್ ವಾಂಟೆಡ್ ಟು ಸೇ. ಬಿಕಾಸ್ ಈ ವಿಡಿಯೋ ಏನಾದ್ರು ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಒಬ್ಬರು ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿದ್ರು, ಇವನ್ ದ ಟಾಪ್ ಪರ್ಫಾರ್ಮರ್ಸ್ ಆರ್ ಗೆಟಿಂಗ್ ಲೇಡ್ ಆಫ್, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ದಟ್ಸ್ ವೈ ಐ ಜಸ್ಟ್ ವಾಂಟೆಡ್ ಟು ಟಾಕ್ ಅಬೌಟ್ ದಿಸ್. Hope this video was helpful for you, and if in case if you're a top performer who got laid off, kindly let us know in the comment section yaake ನೀವು lay off ಆದ್ರಿಂದ. that will help us to understand the real business use case. ಅದರ ಮೇಲೂ ನಮಗೆ ಅಥವಾ ನಿಮಗೆ ಫರ್ದರ್ ಬೇರೆ ಯಾವ್ದಾರ ಬೇಕಾದರೂ ಯಾವ್ದಾರ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಬೇಕು, ಅದ್ರ ಬಗ್ಗೆ ಮಾಡಬೇಕು ಅಂತಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವಿ ಆರ್ ಆಲ್ವೇಸ್ ಫೀಲ್ ಫ್ರೀ, ವಿ ರೀಡ್ ಎವ್ರಿ ಕಮೆಂಟ್ಸ್ ವಾಟ್ ವಿ ಗೆಟ್, ಅಂಡ್ ಅದರಿಂದ ನಾವು ಇನ್ಸ್ಪೈರ್ ಆಗಿ ಫರ್ದರ್ ವಿಡಿಯೋಸ್ ಅನ್ನು ನಾವು ಮಾಡ್ತಿದ್ದೇವೆ. ಅಂಡ್ ಅಲಾಂಗ್ ವಿತ್ ದಟ್ ಐ ಜಸ್ಟ್ ವಾಂಟೆಡ್ ಟು ಸೇ ಒನ್ ಥಿಂಗ್. ನಾವೊಂದು ಕನ್ನಡದ ಒಂದು ಬಿಗ್ಗೆಸ್ಟ್ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಅಂಡ್ ವಾಟ್ಸಪ್ ಕಮ್ಯುನಿಟಿ, ಅಲ್ಲಿ ನಾವು ಜಾಬ್ ಓಪನಿಂಗ್ಸ್ ಬಗ್ಗೆ ನಾವು ಬಿಲ್ಡ್ ಮಾಡಿರುವಂಥ ಪ್ರಾಜೆಕ್ಟ್ ಇದು ಕೋಡ್ ಬೇಸಸ್ಗಳನ್ನು ಶೇರ್ ಅಕ್ರಾಸ್ ಮಾಡ್ತೇವೆ. ಅಟ್ ದ ಸೇಮ್ ಟೈಮ್ ಈ ಥರ ಇರುವಂಥ ಇನ್ಫಾರ್ಮೇಟಿವ್ ಆಗಿರುವಂಥ ಟೆಕ್ನಿಕಲ್ ಅಪ್ಡೇಟ್ಸ್ ಬಗ್ಗೆನೂ ನಾವು ಅಲ್ಲಿ ಹಾಕ್ತಿದ್ದೇವೆ. ಆ್ಯಂಡ್ ನಿಮಗೆ ನಿಮ್ಮ ವರ್ಕಲ್ಲಿ ಅಥವಾ ಬೇರೆ ಯಾವುದೇ ರೀತಿ ಆದರೂ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ನಿಮ್ಗೆ ಏನಾದರೂ ಅಸಿಸ್ಟೆನ್ಸ್ ಬೇಕು ಅಂತಿದ್ರೆ ಅಲ್ಲಿ ಆ ಕಮ್ಯುನಿಟಿಯಲ್ಲಿ ನಿಮ್ಗೆ ಹಾಕ್ಬೋದು. ಅವರ್ ಟೀಮ್ ವಿಲ್ ಬಿ or our other fellow members can be very happy to help you around. So ಆ ಲಿಂಕ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. feel free to click there and join to our community. ಬಂದು ಚೆಕ್ ಮಾಡಿ ಹೇಗಿದೆ ಅಂತ, and based on that
you can take a call. So thank you so much for watching. Hope this video was helpful for you. ಇದರಿಂದ ಸುಮಾರು ವಿಷಯಗಳು ನೀವು ಕಲ್ತ್ರಿ ಅಂತ ನಾನು ಭಾವಿಸ್ತೇನೆ. ಸೊ ಇನ್ನೊಂದು ಫರ್ದರ್ ಇಂಟ್ರೆಸ್ಟಿಂಗ್ ಅಥವಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಅಲ್ಲಿ ಫರ್ದರ್ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ.